ರಾಮಣ್ಣ ಉತ್ತನೂರು ಗ್ರಾಮ, ಸಿರಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲಾ 3ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ಅವರ ತಂದೆ ತಾಯಿ ಶಾಲೆ ಬಿಡಿಸಿ ಊಟಕ್ಕೆ ಹಣ ಇಲ್ಲ, ನೀನು ಓದುವುದು ನಿಲ್ಲಿಸು, ಕೂಲಿ ಕೆಲಸ ಮಾಡಲು ಕಳಿಸಿದ್ರು. ರಾಮಣ್ಣ ಶಾಲೆಯ ಸ್ನೇಹಿತರನ್ನು ನೋಡಿ ಕಣ್ಣರಳಿಸಿದ್ರು. ಓದುವ ಆಸೆ, ಆದರೆ ವಿಧಿಬರಹ ವಿದ್ಯಾಭ್ಯಾಸ ಮಾಡುವುದು ಆಗಲಿಲ್ಲ. 15ನೇ ವಯಸ್ಸಿನಿಂದ ದೇವಸ್ಥಾನಗಳಲ್ಲಿ ಭಜನೆ ಹಾಡುಗಳನ್ನು ಹಾಡಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಹಳ್ಳಿಗಳಲ್ಲಿ ಒಳ್ಳೆಯ ಹೆಸರು ಮಾಡಿದ್ರು. ಆಮೇಲೆ ಬಯಲಾಟ ನೋಡುವ ಹವ್ಯಾಸ. ಚಿಕ್ಕಂದಿನಿಂದಾಗಲೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಬಯಲಾಟ, ದೊಡ್ಡಾಟ ನೋಡಲು ಹೋಗುತ್ತಿದ್ರು. ಬಯಲಾಟ ನೋಡುತ್ತಾ ಹಾರ್ಮೋನ್ ಮೇಸ್ಟ್ರು ಆಗುವ ಛಲ ಹುಟ್ಟಿತ್ತು. ಆಗ ಯಳ್ಳಾರ್ತಿ ಗ್ರಾಮ, ಆಲೂರು ತಾಲೂಕು, ಕರ್ನೂಲ್ ಜಿಲ್ಲಾ ವೀರಭದ್ರಯ್ಯ ಸ್ವಾಮಿ ಮನೆಯ ಹತ್ತಿರ ಹೋಗಿ ನನಗೆ ಹಾರ್ಮೋನಿಯಂ ಕಲಿಸಿಕೊಡಲು ಕೇಳಿಕೊಂಡೆ. ಆಗ್ಲಿ ಅಂತ ಹೇಳಿದ್ರು. ಕಲಿತ ಮೇಲೆ ಫಸ್ಟ್ ಆಟ ಬೊಮ್ಮನಹಾಳು ಗ್ರಾಮದಲ್ಲಿ ವೀರಭದ್ರಯ್ಯ ಸ್ವಾಮಿ 1100 ರೂಪಾಯಿ ಮಾತನಾಡಿ ರೇಣುಕಾ ಮಹಾತ್ಮೆ ಬಯಲಾಟ ಕಳುಹಿಸಲು ಬಿಟ್ಟು ಬಂದ್ರು. ಅಲ್ಲಿಂದ ಮುದೇನೂರು, ಬೂದುಗುಪ್ಪ, ಉತ್ತನೂರು, ಬೈರಾಪುರ, ಬಲಕುಂದೆ, ಕರ್ನಾಟಕ, ಆಂಧ್ರ ಗಡಿನಾಡಿನ ಹಳ್ಳಿಗಳಲ್ಲಿ 1000 ಬಯಲಾಟದ ದೊಡ್ಡಾಟಗಳು ಕಳಿಸಿ ಒಳ್ಳೆಯ ಹೆಸರು ಪಡೆದಿದ್ದಾರೆ. ನಾನು ಆಟ ಯಾಕೆ ಕಲಿಸಬಾರ್ದು, ಬಯಲಾಟ ಇದ್ದಲ್ಲಿಗೆಲ್ಲ ಓದ್ತಿದ್ದೆ ನಾನು ನೋಡಕ್ಕ ಅದನ್ನ ನೋಡಕ್ ಹೋಗೋದು, ಅದನ್ನ ಕಿವಿಗೆ ಇಟ್ಕೊಂಡ್ಬರೋದು, ಬಾರಿಸೋದು, ಅದನ್ನ ಬರತಕ್ಕನ ಬಿಡೋದಿಲ್ಲ. ಆಮ್ಯಾಗ ಎಂತಿರ್ತಾರ ನಮ್ಕಿನ್ನ ಬೇಸ್ ಬಾರಿಸ್ಬಿಡ್ರು, ಅವರೇ ಆಡಿಸ್ತಾರ, ನಾವ್ಯಾಕೆ ಆಡಿಸ್ಬಾರ್ದು ಅಂತಂದು ಒಂದು ಛಲ ಹುಟ್ಟಿದೆ ನನಗೆ. ಛಲ ಹುಟ್ಟಿದೆ. ಅದಕ್ಕಾಗಿ ಯಾರ ತಕ್ಕ ಹೋಗ್ಬೇಕು ಇದು ಅಂತಂದ್ರ ವೀರಭದ್ರಾಯ ಸ್ವಾಮಿ ತಕ್ಕ ಹೋದೆ ನಾನು. ಅವರೇ ಫೇಮಸ್ ಅವರೇ ಫೇಮಸ್. ಈ ಹಾಡುಗಳು ಬರೀಲಿ, ಈ ರೇಣುಕಾ ಮಹಾತ್ಮೆ ಹಾಡುಗಳೆಲ್ಲ ಬರೆದಿರೋದು ಅವರೇ ಸ್ವಾಮಿಗಳು. ಆ ರೇಣುಕಾ ಮಹಾತ್ಮೆ ಹಾಡುಗಳು ಬರೆದಿರೋದಕ್ಕಾಗಿ ರೇಣುಕಾ ಮಹಾತ್ಮೆ ಎದ್ದು ಬಂದಿರೋದು. ಪಾಲಿಸಿದ ಶ್ರೀ ಹರಿಯ ಪುರವಾಸ ಎಲ್ಲಿರುವಿಯೋ ಈಶ ಪಾರ್ಥ, ರಥವನ್ನು ನಿಲ್ಲಿಸಿದ ಪರಿಯನ್ನು ಹೇಳುವೆನು, ಚೆನ್ನಾಗಿ ಕೇಳು. ಭುವನ ಬ್ರಹ್ಮಾಂಡವನ್ನು ನಡುಗಿಸುವ ಕಡುಗನೆಯು ಭುವನ ಬ್ರಹ್ಮಾಂಡವನ್ನು ನಡುಗಿಸುವ ಕಡುಗನೆ ನೀನೇ. ಗಗನ ಪಾತಾಳ ಲೋಕದೋಳಿಹ ಸಮಸ್ತ ಭುಜಬಲ ಹತಿರತರನು ಜಯಿಸಿದೆ. ಸಮಸ್ತ ಭುಜಬಲ ಹತಿರತರನು ಜಯಿಸಿದೆ. ದೇಶವಾದರೂ ಆದೇಶದಿಂದಲ್ಲದೆ. ಕಲೆ ಉಳಿಯುವಗಾಗಿ 5 ಜನರಿಗೆ ಹಾರ್ಮೋನಿಯಂ ಕಲಿಕೆ ಕೊಡಬೇಕು ಎಂದು ಇಟ್ಟಗಿ ಗಾಳಪ್ಪೆ, ಭುಜಂಗ ನಗರ ತಾಯಪ್ಪ, ಮಾರೇಶ್, ಊಳೂರು ರಂಗಪ್ಪ, ಗೆಜ್ಜಳ್ಳಿ ಹುಲಗಪ್ಪ ಶಿಷ್ಯರನ್ನು ಮಾಡಿಕೊಂಡು ಸಂಗೀತ ತರಬೇತಿ ಕೊಟ್ಟಿದ್ದಾರೆ. ಮತ್ತು ಲಿಂಗಮ್ಮ, ಮೀನಾಕ್ಷಿ, ಬ್ಲಾಕ್ ಸುಮ, ಗುರುಶಾಂತಮ್ಮ, ಷಡ್ಲಕ್ಷ್ಮಿ, ಮಂಜುಳಾ, ಸುಜಾತ ಕಲಾವಿದೆಯರಿಗೆ ದಕ್ಷಿಣಾದಿ ಹಾಡುಗಳನ್ನು ಮತ್ತು ಪಾತ್ರ ಮಾಡುವ ಅಭ್ಯಾಸ ಕಲಿಸಿಕೊಟ್ಟಿರುತ್ತಾರೆ. ಪ್ರತಿ ಬಯಲಾಟ, ದೊಡ್ಡಾಟಗಳಲ್ಲಿ ದಕ್ಷಿಣಾದಿ ಹಾಡುಗಳನ್ನು ಹೇಳಿಕೊಡುತ್ತಾರೆ. ಬಯಲಾಟ ಕಲಾವಿದರನ್ನು ಬೆಳೆಸುವ ಗುರಿಯಾಗಿದೆ. ತುಂಬಾ ಸಲ ಕೆಲವು ಬಯಲಾಟದಲ್ಲಿ ಉಚಿತವಾಗಿ ಹಾರ್ಮೋನಿಯಂ ನುಡಿಸಿ ಕಾರ್ಯಕ್ರಮ ನಡೆಸಿಕೊಟ್ಟು ಬಂದಿದ್ದಾರೆ. ರಂಗಭೂಮಿ ನ್ಯೂಸ್, ಬಳ್ಳಾರಿ.